ನಿಮ್ಮ ಮನೆಯಲ್ಲಿ ಹೆಣ್ಣು ಮಗು ಇದೆಯಾ? ಆ ಹೆಣ್ಣು ಮಗುವಿನ ಭವಿಷ್ಯದ ಬಗ್ಗೆ ಕನಸು ಕಟ್ಕೊಂಡಿದ್ದೀರಾ? ಹಾಗಿದ್ರೆ ಈ ಸ್ಕೀಮ್ ನಲ್ಲಿ ನೀವು ಹೂಡಿಕೆ ಮಾಡಿದ್ರೆ ನಿಮ್ಮ ಹೆಣ್ಣು ಮಗುವಿಗೆ 69 ಲಕ್ಷ ಸಿಗುತ್ತೆ. ಹಾಗಿದ್ರೆ ಅದು ಯಾವ ಸ್ಕೀಮು, ಎಷ್ಟು ಹೂಡಿಕೆ ಮಾಡಬೇಕು, ಹೂಡಿಕೆ ಮಾಡೋದು ಹೇಗೆ, ಎಲ್ಲವನ್ನ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಜೊತೆಗೆ ಈ ವಿಡಿಯೋದ ಕೊನೆಯಲ್ಲಿ ನೀವು ಇನ್ವೆಸ್ಟ್ ಮಾಡುವಂತ ಸಣ್ಣ ಮೊತ್ತದ ಹಣ ಇದೆಯಲ್ಲ, ಅದು ಹೇಗೆ ನಿಮ್ಮ ಹೆಣ್ಣು ಮಗುವಿಗೆ ದೊಡ್ಡ ಅಮೌಂಟ್ ಆಗಿ ಸಿಗುತ್ತೆ ಅನ್ನೋದನ್ನ ಕೂಡ ಪ್ರಾಕ್ಟಿಕಲ್ ಆಗಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ. ನಾನು ಶೇಷಕೃಷ್ಣ ಭಟ್. ಭಾರತದಲ್ಲಿ ಹೆಣ್ಣು ಮಕ್ಕಳು ದಿನದಿಂದ ದಿನಕ್ಕೆ ಸ್ಟ್ರಾಂಗ್ ಆಗ್ತಿದ್ದಾರೆ, ಎಲ್ಲಾ ಕ್ಷೇತ್ರಗಳಲ್ಲೂ ಇದ್ದಾರೆ. ಆದ್ರೆ ನಮ್ಮ ದೇಶದಲ್ಲಿ ಕೆಲವೊಂದು ಕಡೆ ಹೆಣ್ಣು ಮಕ್ಕಳಿಗೆ ಎಜುಕೇಶನ್ ಕೊಡಲ್ಲ, ಮೈನ್ ಸ್ಟ್ರೀಮಿಗೆ ಬರೋದಿಕ್ಕೆ ಬಿಡಲ್ಲ. ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪದಗ್ರಹಣ ಮಾಡ್ತಾ ಇದ್ದಂತೆ ಬೇಟಿ ಪಡಾವೋ ಬೇಟಿ ಬಚಾವೋ ಅನ್ನೋ ಆಂದೋಲನವನ್ನ ಕೈಗೆತ್ಕೊಂಡ್ರು. ಅದರ ಮೂಲಕ ಹೆಣ್ಣು ಮಕ್ಕಳ ಭವಿಷ್ಯಕ್ಕೋಸ್ಕರನೇ ಅತ್ಯುತ್ತಮ ಇನ್ವೆಸ್ಟ್ಮೆಂಟ್ ಸ್ಕೀಮ್ ಅನ್ನ ಜಾರಿಗೆ ತಂದ್ರು. ಅದೇನೆ ಸುಕನ್ಯಾ ಸಮೃದ್ಧಿ ಯೋಜನೆ. ನಿಮ್ಮ ಮನೆಯಲ್ಲಿ ಹೆಣ್ಣು ಮಗು ಅಥವಾ ಹೆಣ್ಣು ಮಕ್ಕಳಿದ್ರೆ ಇದು ನಿಮಗೆ ಸೂಕ್ತವಾದ ಯೋಜನೆ. ಹಾಗಿದ್ರೆ ಈ ಯೋಜನೆ ಪಡೆಯೋದಕ್ಕೆ ಏನು ಅರ್ಹತೆ ಬೇಕು? ನೋಡಿ, ಈ ಸ್ಕೀಮ್ ಹೆಣ್ಣು ಮಕ್ಕಳಿಗೆ ಮಾತ್ರ. ಹುಟ್ಟಿದ ದಿನದಿಂದ 10 ವರ್ಷದ ಒಳಗೆ ಇರುವಂತ ಹೆಣ್ಣು ಮಕ್ಕಳ ಹೆಸರಲ್ಲಿ ನೀವು ಈ ಯೋಜನೆಯಲ್ಲಿ ಹೂಡಿಕೆ ಮಾಡಬಹುದು. ಒಂದು ವೇಳೆ 11 ವರ್ಷ ಆಗಿದೆ ಅಂತ ಹೇಳಿದ್ರೆ ನಿಮ್ಮ ಹೆಣ್ಣು ಮಗುವಿಗೆ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಇನ್ವೆಸ್ಟ್ ಮಾಡೋದಿಕ್ಕಾಗಲ್ಲ. ಅದಕ್ಕಿಂತ ಕಡಿಮೆ ಇದ್ರೆ ನೀವು ನಿಮ್ಮ ಹೆಣ್ಣು ಮಗುವನ್ನ ಈ ಸ್ಕೀಮ್ಗೆ ಎನ್ರೋಲ್ ಮಾಡಬಹುದು. 10 ವರ್ಷದೊಳಗಿನ ಹೆಣ್ಣು ಮಗುವಿನ ಹೆಸರಿನಲ್ಲಿ ಅಕೌಂಟ್ ಓಪನ್ ಮಾಡಿ 21 ವರ್ಷದ ಬಳಿಕ ಹಣವನ್ನ ವಾಪಸ್ ಪಡೆಯುವಂತಹ ಮಹತ್ವದ ಯೋಜನೆ ಇದು. ಈಗ ಹೆಣ್ಣು ಮಕ್ಕಳಿರುವಂತಹ ಬಹಳಷ್ಟು ಜನರಿಗೆ ಒಂದು ಪ್ರಶ್ನೆ ಮೂಡಬಹುದು, ನಮಗೆ ಇಬ್ರು ಹೆಣ್ಣು ಮಕ್ಕಳಿದ್ದಾರೆ ಏನ್ ಮಾಡೋದು, ಅಥವಾ ಟ್ವಿನ್ಸ್ ಇದ್ದಾರೆ ಹೆಣ್ಣು ಮಕ್ಕಳು ಏನ್ ಮಾಡೋದು ಅಂತ. ನೋಡಿ, ಒಂದು ಫ್ಯಾಮಿಲಿಗೆ 2 ಅಕೌಂಟ್ ಮಾಡೋದಕ್ಕೆ ಅವಕಾಶ ಇದೆ. ಅಂದ್ರೆ 2 ಹೆಣ್ಣು ಮಕ್ಕಳ ಹೆಸರಲ್ಲಿ ಈ ಸ್ಕೀಮ್ ನಲ್ಲಿ ನೀವು ಹೂಡಿಕೆ ಮಾಡೋದಕ್ಕೆ ಸಾಧ್ಯತೆ ಇದೆ. ಒಂದ್ ವೇಳೆ ಅವಳಿ ಜವಳಿ ಆಯ್ತು ಒಂದ್ಸಲ ಅಂತ ಹೇಳಿದ್ರೆ, ಮೊದಲೊಂದು ಹೆಣ್ಣು ಮಗು ಮತ್ತೆ 2ನೇ ಡೆಲಿವರಿಯಲ್ಲಿ 2 ಹೆಣ್ಣು ಮಕ್ಕಳಾಯ್ತು ಅಂತ ಹೇಳಿದ್ರೆ 3 ಜನಕ್ಕೂ ಕೂಡ ನೀವು ಈ ಸ್ಕೀಮ್ನ ಅಡಿಯಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಸಾಧ್ಯ ಇದೆ. ಸೊ ನಿಮಗೆ ಅಂತಲ್ಲ, ನೀವು ಹೆಣ್ಣು ಮಗುವಿನ ಲೀಗಲ್ ಗಾರ್ಡಿಯನ್ ಆಗಿದ್ರು ಕೂಡ ಆ ಹೆಣ್ಣು ಮಗುವಿನ ಹೆಸರಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಇನ್ವೆಸ್ಟ್ ಮಾಡಬಹುದು. ಹಾಗಿದ್ರೆ ಇನ್ವೆಸ್ಟ್ಮೆಂಟ್ ಎಷ್ಟು, ಮಿನಿಮಮ್ ಎಷ್ಟು ಮಾಡಬಹುದು, ಮ್ಯಾಕ್ಸಿಮಮ್ ಎಷ್ಟು ಮಾಡೋದಕ್ಕೆ ಅವಕಾಶ ಇದೆ? ಇನ್ನು ಈ ಯೋಜನೆಯಲ್ಲಿ ನೀವು ವರ್ಷಕ್ಕೆ ಒಂದು ಹೆಣ್ಣು ಮಗುವಿನ ಅಥವಾ ಒಂದು ಅಕೌಂಟ್ ನಲ್ಲಿ ಮಿನಿಮಮ್ ಅಂತ ಹೇಳಿದ್ರೆ 250 ರೂಪಾಯಿಂದ ಹೂಡಿಕೆಯನ್ನು ಆರಂಭಿಸಬೇಕು. ಅಂದ್ರೆ ಅದಕ್ಕಿಂತ ಕಡಿಮೆ ನೀವು ವರ್ಷಕ್ಕೆ ಹೂಡಿಕೆ ಮಾಡೋದಕ್ಕಾಗಲ್ಲ. 250 ರೂಪಾಯಿ ಮಿನಿಮಮ್ ಮಾಡಬೇಕಾಗುತ್ತೆ ವರ್ಷಕ್ಕೆ. ಹಾಗೇನೆ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 1,50,000 ರೂಪಾಯಿವರೆಗೆ ಎಷ್ಟು ಬೇಕಾದ್ರೂ ನೀವು ಹೂಡಿಕೆ ಮಾಡ್ತಾ ಹೋಗ್ಬೋದು. ಸೊ ಇಲ್ಲಿ ಮಿನಿಮಮ್ 250 ರೂಪಾಯಿ ನೀವು ವರ್ಷಕ್ಕೆ ಹೂಡಿಕೆ ಮಾಡಬೇಕು. ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 1.5 ಲಕ್ಷದ ಲಿಮಿಟ್ ಇದೆ. ಸೊ ಅದರ ಮಧ್ಯದಲ್ಲಿ ನೀವು ಎಷ್ಟು ಬೇಕಾದ್ರೂ ಹಾಕ್ಬೋದು. 500 ರೂಪಾಯಿ ಬೇಕಾದ್ರೂ ವರ್ಷಕ್ಕೆ ಹಾಕ್ಬೋದು, 1,000 ರೂಪಾಯಿ ಬೇಕಾದ್ರೂ ವರ್ಷಕ್ಕೆ ಹಾಕ್ಬೋದು, 10,000 ರೂಪಾಯಿ ಬೇಕಾದ್ರೂ ಹಾಕ್ಬೋದು, 50,000 ರೂಪಾಯಿ ಬೇಕಾದ್ರೂ ಹಾಕ್ಬೋದು, 1 ಲಕ್ಷ ಬೇಕಾದ್ರೂ ಹಾಕ್ಬೋದು. ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 1,50,000ವರೆಗೆ ನೀವು ಹೂಡಿಕೆ ಮಾಡ್ತಾ ಹೋಗ್ಬೋದು. ಸೊ ಈಗ 2 ಹೆಣ್ಣು ಮಕ್ಕಳು ಅಥವಾ 2 ಅಕೌಂಟ್ ಇತ್ತು ಅಂತ ಹೇಳಿದ್ರೆ ವರ್ಷಕ್ಕೆ ನೀವು ಮಿನಿಮಮ್ 500 ರೂಪಾಯಿ ಹೂಡಿಕೆ ಮಾಡಬೇಕು. ಅಂದ್ರೆ 2 ಅಕೌಂಟ್ ಸೇರಿ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 2 ಅಕೌಂಟ್ ಸೇರಿ 3 ಲಕ್ಷದವರೆಗೆ ಇನ್ವೆಸ್ಟ್ ಮಾಡಬಹುದು. ಆಮೇಲೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನ್ ಗೊತ್ತಾ, ನೀವು ಒಂದೇ ರೀತಿ ಹಣ ಹಾಕ್ತಾ ಹೋಗ್ಬೇಕು ಅಂತೇನಿಲ್ಲ. ಈ ವರ್ಷ 1 ಲಕ್ಷ ಹಾಕಿದ್ರೆ 2ನೇ ವರ್ಷ 50,000 ರೂಪಾಯಿ ಹಾಕ್ಬೋದು, ಒಂದು ವರ್ಷ 5,000 ರೂಪಾಯಿ ಹಾಕ್ಬೋದು, 2 ವರ್ಷದ ನಂತರ 1 ಲಕ್ಷ ಬೇಕಾದ್ರೂ ನೀವು ಹಾಕ್ಬೋದು. ಅಂದ್ರೆ ಫ್ಲೆಕ್ಸಿಬಲ್ ಇನ್ವೆಸ್ಟ್ಮೆಂಟ್ ಇದರಲ್ಲಿದೆ ಆ ಆಪ್ಷನ್. ಆದ್ರೆ ವರ್ಷಕ್ಕೆ 250 ರೂಪಾಯಿಗಿಂತ ಕಡಿಮೆ ಹಾಕೋ ಹಾಗಿಲ್ಲ. ಈಗ ನೀವು ಕೇಳ್ಬೋದು, ಒಂದ್ ವೇಳೆ ಕಟ್ಟಿಲ್ಲ ಅಂದ್ರೆ ಏನಪ್ಪ? ನೋಡಿ, 1 ವರ್ಷ ಕಟ್ಟಿ ಮತ್ತೊಂದು ವರ್ಷ ಕಟ್ಟಿಲ್ಲ ಅಂತ ಹೇಳಿದ್ರೆ ಸಮ್ಟೈಮ್ಸ್ ಬರುತ್ತೆ ಪ್ರಾಬ್ಲಮ್ಸ್, ಕಟ್ಟೋದಿಕ್ಕಾಗಲ್ಲ. ಹಾಗೇನಾದ್ರೂ 1 ವರ್ಷ ನೀವು ಸ್ಕಿಪ್ ಮಾಡಿದ್ರಿ ಅಂತ ಹೇಳಿದ್ರೆ ವರ್ಷಕ್ಕೆ 50 ರೂಪಾಯಿ ಫೈನ್ ಕಟ್ಟಬೇಕಾಗತ್ತೆ. ಅದೇ 2 ವರ್ಷ ಕಟ್ಟಕ್ಕಾಗಿಲ್ಲ ಅಂತ ಹೇಳಿದ್ರೆ ತೊಂದರೆ ಇಲ್ಲ ಬಿಡಿ. 2 ವರ್ಷಕ್ಕೆ ನೀವು 50 ರೂಪಾಯಿ ಪ್ಲಸ್ 50 ರೂಪಾಯಿ 100 ರೂಪಾಯಿ ಫೈನ್ ಹಾಕಬೇಕಾಗತ್ತೆ. ಸೊ 3 ವರ್ಷ ಕಟ್ಟಕ್ಕಾಗಿಲ್ಲ ಅಂತ ಹೇಳಿದ್ರೆ ನೀವು 150 ರೂಪಾಯಿಯನ್ನ ಕಟ್ಟಬೇಕಾಗತ್ತೆ. ಅಂದ್ರೆ ಸೊ ಮಿನಿಮಮ್ ಫೈನು 1 ವರ್ಷ ಕಟ್ಲಿಕ್ಕಾಗಿಲ್ಲ ಅಂತ ಹೇಳಿದ್ರೆ 50 ರೂಪಾಯಿ ಫೈನ್ ಹಾಕ್ಬೇಕಾಗತ್ತೆ. 3 ವರ್ಷ ಕಟ್ಟಿಲ್ಲ ಅಂತ ಹೇಳಿದ್ರೆ 150 ರೂಪಾಯಿ ಕಟ್ಟಬೇಕಾಗತ್ತೆ ಅಷ್ಟೇ. ಸೊ ಇದಕ್ಕಿಂತ ಜಾಸ್ತಿ ಫೈನ್ ಕಟ್ಟಬೇಕಾಗಿಲ್ಲ. ಸೊ ಈಗ ಎಲ್ಲಿ ಹೂಡಿಕೆ ಮಾಡಬಹುದು ಅಂತ ಕೇಳಿದ್ರೆ, ನೋಡಿ, ಪೋಸ್ಟ್ ಆಫೀಸ್ ನಲ್ಲಿ ಹೂಡಿಕೆ ಮಾಡಬಹುದು, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳಲ್ಲಿ ಹೂಡಿಕೆ ಮಾಡಬಹುದು, ಆಯ್ದ ಪ್ರೈವೇಟ್ ಬ್ಯಾಂಕ್ಗಳಲ್ಲೂ ಕೂಡ ಹೂಡಿಕೆ ಮಾಡೋದಕ್ಕೆ ಅವಕಾಶ ಇದೆ. ಆಯ್ದ ವೆಬ್ಸೈಟ್ ಮುಖಾಂತರವೂ ಕೂಡ ನೀವು ನಿಮ್ಮ ಹೆಣ್ಣು ಮಗುವಿನ ಅಥವಾ ಹೆಣ್ಣು ಮಕ್ಕಳ ಹೆಸರಿನಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಹೂಡಿಕೆ ಮಾಡಬಹುದು. ಅಂದ್ರೆ ಎಲ್ಲೆಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆಯ ಪ್ಲಾನ್ ಸಿಗುತ್ತೋ ಅಲ್ಲೆಲ್ಲ ನೀವು ಹೂಡಿಕೆ ಮಾಡೋದಕ್ಕೆ ಅಥವಾ ಅಕೌಂಟ್ ಓಪನ್ ಮಾಡಿ ಇನ್ವೆಸ್ಟ್ ಮಾಡೋದಕ್ಕೆ ಅವಕಾಶ ಇದೆ. ಹಾಗೇನೆ ಒಂದ್ ಕಡೆ ಇರ್ತೀರಿ, ಮತ್ತೊಂದ್ ಕಡೆ ಹೋಗ್ಬೇಕಾಗತ್ತೆ. ಆ ಸಂದರ್ಭದಲ್ಲಿ ನೀವು ಇದನ್ನ
ಟ್ರಾನ್ಸ್ಫರ್ ಮಾಡೋದಕ್ಕೂ ಕೂಡ ಆಗತ್ತೆ. ಒಂದು ಬ್ಯಾಂಕ್ನಿಂದ ಇನ್ನೊಂದು ಬ್ಯಾಂಕಿಗೆ, ಬ್ಯಾಂಕ್ನಿಂದ ಪೋಸ್ಟ್ ಆಫೀಸ್ಗೆ. ನೀವು ಈಗಿರೋ ಜಾಗದಲ್ಲಿ ಪೋಸ್ಟ್ ಆಫೀಸ್ನಲ್ಲಿ ಹಾಕಿದ್ರೆ ಬೇರೆ ಜಾಗಕ್ಕೆ ಹೋದಾಗ ಅಲ್ಲಿನ ಪೋಸ್ಟ್ ಆಫೀಸ್ ಅಥವಾ ಬ್ಯಾಂಕ್ಗೆ ಬೇಕಾದ್ರೂ ನೀವು ಈ ಅಕೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡಬಹುದು. ಸೌತ್ ಇಂಡಿಯಾದಿಂದ ನಾರ್ತ್ ಇಂಡಿಯಾಗೂ ಹೋದ್ರೂ ಕೂಡ ಟ್ರಾನ್ಸ್ಫರ್ ಮಾಡೋದಕ್ಕೆ ಇದರಲ್ಲಿ ಆಪ್ಷನ್ಸ್ ಇದೆ. ಇನ್ನೊಂದು ಪ್ಲಸ್ ಪಾಯಿಂಟ್ ಏನ್ ಗೊತ್ತಾ, ಇಲ್ಲಿ ಇನ್ವೆಸ್ಟ್ಮೆಂಟ್ಗೆ SIP ಕೂಡ ಮಾಡಬಹುದು. ಪ್ರತಿ ತಿಂಗಳು ನಿಮ್ಮ ಅಕೌಂಟ್ ನಿಂದ ದುಡ್ಡು ಹೋಗುತ್ತೆ ECS ಮಾಡಿದ್ರೆ. ಸೊ ಬ್ಯಾಂಕ್ ಅಕೌಂಟ್ ನಿಂದ ಕಟ್ಟಬೇಕು, ನೆನಪು ಮಾಡಬೇಕು ಅಂತ ಏನಿಲ್ಲ, ಅದರ ಪಾಡಿಗೆ ಅದು ಹೋಗ್ತಾನೆ ಇರುತ್ತೆ. ಒಮ್ಮೆಗೆ ಕಟ್ಟಬೇಕಾಗಿಲ್ಲ, ತಿಂಗಳು ಕಟ್ಬೋದು. ಕ್ಯಾಶ್ ನಲ್ಲಿ ಬೇಕಾದ್ರೂ ಕಟ್ಬೋದು, ಚೆಕ್ ನಲ್ಲಿ ಬೇಕಾದ್ರೂ ಕಟ್ಬೋದು, DD ಮೂಲಕನೂ ಕೂಡ ಕಟ್ಟೋದಿಕ್ಕೆ ಅವಕಾಶ ಇದೆ. ಆನ್ಲೈನ್ ಟ್ರಾನ್ಸ್ಫರ್ ಕೂಡ ಮಾಡಬಹುದು. ಹಾಗಿದ್ರೆ ಸುಕನ್ಯಾ ಸಮೃದ್ಧಿ ಯೋಜನೆಯ ಬೆನಿಫಿಟ್ಸ್ ಏನು ನೋಡಿ. ನೀವು ಹಣ ಹಾಕಿದ್ರೆ ಸರ್ಕಾರ ಅದಕ್ಕೆ ಹಣ ಸೇರಿಸುತ್ತಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಈಗ FD ರೇಟ್ ನೋಡಿದ್ರೆ 6ರಿಂದ 7%, ಮತ್ತು ಇದರಲ್ಲಿ ರಿಟರ್ನ್ಸ್ ಕಡಿಮೆ. ಆಮೇಲೆ ಲಾಂಗ್ ಟರ್ಮ್ ಮಾಡಿದ್ರು ಕೂಡ ಸಿಗೋ ಬಡ್ಡಿ ಇದೆಯಲ್ಲ, ಅದಕ್ಕೆ ನೀವು ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಆದ್ರೆ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಹಾಕಿರುವಂತಹ ಹಣದ ಬಡ್ಡಿಗೆ ನೀವು ಟ್ಯಾಕ್ಸ್ 1 ರೂಪಾಯಿನೂ ಕಟ್ಟಬೇಕಾಗಿಲ್ಲ. ಈಗ ಈ ಯೋಜನೆಯಲ್ಲಿ ನೀವೇನಾದ್ರೂ ಹಣ ಹೂಡಿಕೆ ಮಾಡೋದಕ್ಕೆ ಆರಂಭಿಸಿದ್ರಿ ಅಂತಾದ್ರೆ 8.2% ಇಂಟ್ರೆಸ್ಟ್ ರೇಟ್ ಇದೆ. ಆಮೇಲೆ ಇದು 3 ತಿಂಗಳಿಗೊಮ್ಮೆ ಪರಿಷ್ಕರಣೆ ಆಗುತ್ತೆ ಸರ್ಕಾರ ಮಾಡಿದ್ರೆ. ಸೊ ಇದರ ಬೆನಿಫಿಟ್ ಅನ್ನ ನೀವು ಪಡ್ಕೊಳ್ಬಹುದು. ಇನ್ನು ಇದರಲ್ಲಿ ಟ್ಯಾಕ್ಸ್ ಬೆನಿಫಿಟ್ ಕೂಡ ಇದೆ. ಟ್ಯಾಕ್ಸ್ ಬೆನಿಫಿಟ್ ಅಂತ ಹೇಳಿದ್ರೆ ಟ್ರಿಪಲ್ ಟ್ಯಾಕ್ಸ್ ಬೆನಿಫಿಟ್. ಅದು ಹೇಗೆ? ನೀವು ಇನ್ವೆಸ್ಟ್ ಮಾಡುವಾಗ ಸೆಕ್ಷನ್ 80C ಅಡಿಯಲ್ಲಿ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ 1.5 ಲಕ್ಷದವರೆಗೆ. ನಿಮ್ಮ ಈ ಹೂಡಿಕೆ ಮೇಲೆ ಬಡ್ಡಿ ಬರುತ್ತಲ್ವಾ, ಅದಕ್ಕೂ ಟ್ಯಾಕ್ಸ್ ಬೆನಿಫಿಟ್ ಇದೆ. ಇಂಟ್ರೆಸ್ಟ್ 8.2% ಇದ್ರೂ ಕೂಡ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ಇನ್ನು ಮೂರನೇದು, 21 ವರ್ಷದ ನಂತರ ಕಂಪ್ಲೀಟ್ ಹಣ ವಾಪಸ್ ಪಡಿತೀರಲ್ಲ, ಅದಕ್ಕೂ ಕೂಡ ನೀವು ಟ್ಯಾಕ್ಸ್ ಕಟ್ಟೋದು ಬೇಡ. ಅಂದ್ರೆ ಇನ್ವೆಸ್ಟ್ ಮಾಡುವಾಗ ಟ್ಯಾಕ್ಸ್ ಫ್ರೀ, ಅದೇ ತರ ನೀವು ವಾಪಸ್ ಪಡ್ಕೊಳ್ಳುವಾಗಲೂ ಕೂಡ ಟ್ಯಾಕ್ಸ್ ಫ್ರೀ. ಉತ್ತಮ ಇಂಟ್ರೆಸ್ಟ್ ರೇಟ್ ಕೂಡ ಸಿಗುತ್ತೆ. ಇದಕ್ಕೆ ಬೇರೆಲ್ಲ ಸ್ಕೀಮಿಗೆ ಕಂಪೇರ್ ಮಾಡಿದ್ರೆ ಒಳ್ಳೆ ಇಂಟ್ರೆಸ್ಟ್, ಹಾಗೂ ಇದಕ್ಕೆ ಸರ್ಕಾರನೇ ಗ್ಯಾರಂಟಿ. ಹಣ ತಗೊಂಡು ಓಡೋದ್ರು ಅಂತ ಹೇಳುವಂತ ಚಿಂತೆನೆ ನಿಮಗೆ ಬೇಡ. ಸೋವರಿನ್ ಗ್ಯಾರಂಟಿಡ್ ಸ್ಕೀಮ್ ಇದು. ನಿಮ್ಮ ದುಡ್ಡು ಖಂಡಿತವಾಗ್ಲೂ ಸೇಫ್ ಆಗಿರುತ್ತೆ. ನೋಡಿ, ತುಂಬಾ ಜನಕ್ಕೆ ಉಳಿತಾಯದ ಹವ್ಯಾಸನೇ ಇರೋದಿಲ್ಲ. ಹೆಣ್ಣು ಮಕ್ಕಳು ಹುಟ್ಟಿದ್ರೆ ಮಗನಿಗೆ ಓದಿಸೋಣ ಅಂತ ಇರುತ್ತೆ, ಮಗಳಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಲ್ಲ. ಹಾಗಾಗಿನೇ ಈ ಸೇವಿಂಗ್ ಹ್ಯಾಬಿಟ್ ಬೆಳೀಲಿ ಅನ್ನೋ ಕಾರಣಕ್ಕೇನೆ ಇದನ್ನ ಪ್ರೈಮ್ ಮಿನಿಸ್ಟರ್ ಅಂದ್ರೆ ಈ ಸ್ಕೀಮ್ ಅನ್ನ ತಂದಿರೋದು. ಸೊ ಈ ಯೋಜನೆಯಲ್ಲಿ ಹಣ ಹಾಕೋದೇನೋ ಹಾಕ್ತೀವಿ, ಆದ್ರೆ ವಿತ್ಡ್ರಾ ಹೇಗೆ ಅಂತ ನೋಡಿ. ಈಗಾಗಲೇ ಹೇಳಿದಂತೆ ವರ್ಷಕ್ಕೆ 250 ರೂಪಾಯಿನಿಂದ 1.5 ಲಕ್ಷದವರೆಗೆ ಹೂಡಿಕೆ ಮಾಡಬಹುದು. ಹುಟ್ಟಿದ ಮಗುವಿನಿಂದ 10 ವರ್ಷದ ಒಳಗಿನ ಹೆಣ್ಣು ಮಕ್ಕಳ ಹೆಸರಿನಲ್ಲಿ ನೀವು ಅಕೌಂಟ್ ಓಪನ್ ಮಾಡಬಹುದು, ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಅವಕಾಶ ಇದೆ. ಅಕೌಂಟ್ ಓಪನಿಂಗ್ ನಿಂದ 15 ವರ್ಷದವರೆಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಮೆಚುರಿಟಿ ಪೀರಿಯಡ್ ಬಂದು 21 ವರ್ಷ. ಅಂದ್ರೆ 15 ವರ್ಷದವರೆಗೆ ಮಾತ್ರ ನೀವು ಹೂಡಿಕೆ ಮಾಡ್ತಾ ಹೋಗ್ಬೇಕು. 15 ವರ್ಷದ ನಂತರ ನೀವು ಹಣ ಕಟ್ಟಬೇಕಾಗಿಲ್ಲ. ಆದ್ರೆ ಆ 6 ವರ್ಷಗಳ ಕಾಲ ನೀವು ಆಲ್ರೆಡಿ ಇನ್ವೆಸ್ಟ್ ಮಾಡಿದಂತ ಹಣ ಇದೆಯಲ್ಲ, ಅದಕ್ಕೆ ಇಂಟ್ರೆಸ್ಟ್ ಸಿಗ್ತಾ ಹೋಗುತ್ತೆ. ಆದ್ರೆ ಮಗುವಿಗೆ 18 ವರ್ಷ ಆಗೋವರೆಗೆ ನೀವು ಈ ಹಣವನ್ನ ವಿತ್ಡ್ರಾ ಮಾಡೋ ಹಾಗಿಲ್ಲ. ಮಧ್ಯದಲ್ಲಿ ಹಣ ತೆಗೆದುಕೊಳ್ಳೋದಕ್ಕಾಗತ್ತಾ? ಖಂಡಿತ. ಮಗುವಿಗೆ 18 ವರ್ಷ ಆದ್ಮೇಲೆ ಪಾರ್ಷಲಿ ಅಂದ್ರೆ 50% ನಷ್ಟು ಹಣವನ್ನ ವಿತ್ಡ್ರಾ ಮಾಡಬಹುದು ಅವರ ಎಜುಕೇಶನ್ಗಾಗಿ. ಅಷ್ಟೇ ಅಲ್ಲ, ಒಂದು ವೇಳೆ ತಂದೆ ಅಥವಾ ಲೀಗಲ್ ಗಾರ್ಡಿಯನ್ ತೀರ್ಕೊಂಡ್ರೆ ಹಣ ವಾಪಸ್ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇದೆ. ಹಾಗೇನೆ ಒಂದು ವೇಳೆ ಮನೆಯಲ್ಲಿ ಹೆಣ್ಣು ಮಗು ಅಥವಾ ತಂದೆಗೆ ಲೈಫ್ ಥ್ರೆಟನಿಂಗ್ ಡಿಸೀಸ್ ಏನಾದರೂ ಇದೆ, ಬದುಕೋದೇ ಇಲ್ಲ ಅಥವಾ ಟ್ರೀಟ್ಮೆಂಟ್ಗೆ ಬೇಕು ಅಂತೇಳಿ ಅಂದಾಗ ಅದಕ್ಕೆ ಬೇಕಾಗಿರುವಂತ ದಾಖಲೆಗಳನ್ನ ಕೊಟ್ರೆ ನೀವು ಹಣವನ್ನ ತೆಗೆಯೋದಕ್ಕೆ ಅವಕಾಶ ಸಿಗುತ್ತೆ. ಅದು ಸರ್ಕಾರ ನೋಟಿಫೈ ಮಾಡಿರುತ್ತೆ, ಅದಕ್ಕೆ ಮಾತ್ರ. ಇನ್ನು ಬೇರೆ ಟೈಮ್ನಲ್ಲಿ ಆಗಲ್ಲ. ತುಂಬಾ ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಹಣ ಸೇವ್ ಮಾಡ್ತಾರೆ, ಆಮೇಲೆ ಹೆಣ್ಣು ಮಗುವಿನ ಬದಲು ಇರೋ ಗಂಡು ಮಗನಿಗೆ ಅದನ್ನ ಖರ್ಚು ಮಾಡ್ತಾರೆ ಪೇರೆಂಟ್ಸು. ಹಾಗಾಗಬಾರ್ದು ಅಂತ ಹೇಳಿನೇ ಈ ರೀತಿಯಾದಂತ ಕಟ್ಟುನಿಟ್ಟಿನ ಕ್ರಮಗಳನ್ನ ಇಲ್ಲಿ ವಿಧಿಸಿರೋದು. ಹಾಗಿದ್ರೆ ಈ ಸ್ಕೀಮ್ ನಲ್ಲಿ ಹೂಡಿಕೆ ಮಾಡೋದಕ್ಕೆ ನಾವು ಏನೇನ್ ರೆಡಿ ಮಾಡಿ ಇಟ್ಕೊಂಡಿರ್ಬೇಕಾಗತ್ತೆ? ಸೊ ಹೆಣ್ಣು ಮಗುವಿನ ಹೆಸರು, ತಂದೆ ಅಥವಾ ಲೀಗಲ್ ಗಾರ್ಡಿಯನ್ ಅಂತ ಇರ್ತಾರಲ್ಲ ಅವರ ಹೆಸರು, ಮಗುವಿನ ಜನ್ಮ ದಿನಾಂಕ ಅಂದ್ರೆ ಡೇಟ್ ಆಫ್ ಬರ್ತ್, ಹಾಗೇನೆ ಬರ್ತ್ ಸರ್ಟಿಫಿಕೇಟ್ ಬೇಕಾಗುತ್ತೆ, KYC ಡೀಟೇಲ್ಸ್ ಬೇಕಾಗುತ್ತೆ. ಈಗ ಮೇನ್ ಪಾಯಿಂಟ್, 1 ವರ್ಷದ ಹೆಣ್ಣು ಮಗುವಿಗೆ ನೀವು ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಹಣ ಹಾಕಿದ್ರೆ 21 ವರ್ಷವಾಗುವಾಗ ಎಷ್ಟು ಸಿಗುತ್ತೆ ಅನ್ನೋದನ್ನ ಈಗ ಲೆಕ್ಕಾಚಾರದ ಮೂಲಕ ನೋಡೋಣ. ನೋಡಿ, ಈಗ ಪ್ರಸ್ತುತ ಸುಕನ್ಯಾ ಸಮೃದ್ಧಿ ಯೋಜನೆಯ ಇಂಟ್ರೆಸ್ಟ್ ರೇಟ್ ಅಥವಾ ಬಡ್ಡಿ ದರ 8.2% ಇದೆ. ಸೊ 3 ತಿಂಗಳಿಗೊಮ್ಮೆ ಸರ್ಕಾರ ಬೇಕು ಅಂತಾರೆ, ಅದನ್ನ ಬದಲಾಯಿಸ್ತಾ ಇರುತ್ತೆ. ಈಗ 8%, 8.2% ಇದೆ. ಸೊ ಅದರ ಮೇಲೆ ನಾನು ಲೆಕ್ಕಾಚಾರ ಹಾಕಿ ನಿಮಗೆ ತೋರಿಸ್ತೀನಿ. ಈಗ ಸ್ಕ್ರೀನ್ ಮೇಲೆ ಒಂದು ಟೇಬಲ್ ಅನ್ನ ನೀವು ನೋಡ್ತಾ ಇರಬಹುದು. ಎಷ್ಟು ಕಟ್ಟಿದ್ರೆ ಎಷ್ಟು ಸಿಗುತ್ತೆ ಈ ಸ್ಕೀಮ್ ನಲ್ಲಿ? ಪ್ರಸ್ತುತ ಬಡ್ಡಿ ದರ ಸುಕನ್ಯಾ ಸಮೃದ್ಧಿ ಯೋಜನೆಯದ್ದು 8.2% ಇದೆ. ಸೊ ಅದರಂತೆ ನಾವು ಲೆಕ್ಕಾಚಾರ ಹಾಕಿ ನೋಡೋಣ. ಸೊ ಹೂಡಿಕೆ ಆರಂಭಿಸುವಂತ ವರ್ಷ ನಿಮ್ಮ ಹೆಣ್ಣು ಮಗುವಿನ ಹೆಸರಿನಲ್ಲಿ ಈ ವರ್ಷ ನೀವು ಸ್ಟಾರ್ಟ್ ಮಾಡ್ತೀರಿ ಹೂಡಿಕೆ ಮಾಡೋದಕ್ಕೆ 2025. ನೀವು ವರ್ಷಕ್ಕೆ ಪಾವತಿಸುವಂತ ಹಣ 10,000 ರೂಪಾಯಿ, ಪಾವತಿಸುವಂತ ಅವಧಿ 15 ವರ್ಷ.
ಸೊ ಒಟ್ಟು ಹೂಡಿಕೆ 15 ವರ್ಷದಲ್ಲಿ 1,50,000 ರೂಪಾಯಿ. ಮೆಚುರಿಟಿ ವರ್ಷ ಯಾವಾಗ? 2046, ಅಂದ್ರೆ 2025ರಿಂದ 21 ವರ್ಷ ಅಂತೇಳಿ ಲೆಕ್ಕ ಹಾಕಿದಾಗ 2046. ಈಗ ನೀವು 1.5 ಲಕ್ಷ ಒಟ್ಟಾಗಿ ಹೂಡಿಕೆ ಮಾಡಿದಿರಿ 15 ವರ್ಷದಲ್ಲಿ. ಅದಕ್ಕೆ ನಿಮಗೆ ಸಿಗುವಂತ ಬಡ್ಡಿ ಎಷ್ಟು ಗೊತ್ತಾ? 21 ವರ್ಷ ಆದ್ಮೇಲೆ 3,11,839 ರೂಪಾಯಿ. ಈಗ ಒಟ್ಟು ಗಳಿಕೆ ನಿಮ್ಮ ಹೂಡಿಕೆ ಮತ್ತೆ ಗಳಿಸಿದಂತ ಬಡ್ಡಿ ಸೇರಿದಾಗ 4,61,839 ರೂಪಾಯಿ ನಿಮಗೆ ಸಿಗುತ್ತೆ. ಅಂದ್ರೆ ವರ್ಷಕ್ಕೆ ನೀವು 10,000 ರೂಪಾಯಿ ಈ ಯೋಜನೆಯಲ್ಲಿ ಹೂಡಿಕೆ ಮಾಡ್ತಾ ಹೋದ್ರೆ. ಸೊ ಈಗ ಕೆಲವರು ಹೇಳ್ಬೋದು 10,000 ರೂಪಾಯಿ ಅಲ್ಲ, ನಮ್ಮ ಹೆಣ್ಣು ಮಗುವಿನ ಭವಿಷ್ಯ ತುಂಬಾ ಉಜ್ವಲವಾಗಿರಬೇಕು, ಅದಕ್ಕೆ ದೊಡ್ಡ ಮೊತ್ತದ ಹಣ ಬೇಕು, ನಾವು 50,000 ರೂಪಾಯಿ ವರ್ಷಕ್ಕೆ ಹಾಕೋದಕ್ಕೆ ರೆಡಿ ಇದ್ದೀವಿ ಅಂತ. ಹಾಗಿದ್ರೆ ಎಷ್ಟು ಸಿಗುತ್ತೆ ಲೆಕ್ಕ ಹಾಕೋಣ ಬನ್ನಿ. ಸೊ ಟೇಬಲ್ ಕಾಣ್ತಾ ಇದೆಯಲ್ಲ ಸ್ಕ್ರೀನ್ ಮೇಲೆ. ಹೂಡಿಕೆ ಆರಂಭಿಸುವಂತ ವರ್ಷ 2025, ವರ್ಷಕ್ಕೆ ನೀವು ಪಾವತಿಸುವಂತ ಹಣ 50,000 ರೂಪಾಯಿ, ಪಾವತಿಸುವಂತ ಅವಧಿ 15 ವರ್ಷ. ನೀವು 15 ವರ್ಷ 50,000 ರೂಪಾಯಿ ಅಂತ ಕಟ್ತಾ ಹೋದ್ರೆ ಒಟ್ಟು ನಿಮ್ಮ ಹೂಡಿಕೆ 7.5 ಲಕ್ಷ ಆಗುತ್ತೆ. 7,50,000 ರೂಪಾಯಿ. ಮೆಚುರಿಟಿ ವರ್ಷ 2025ರಲ್ಲಿ ಸ್ಟಾರ್ಟ್ ಮಾಡಿದ್ರೆ 2046. ಗಳಿಸುವ ಬಡ್ಡಿ ಎಷ್ಟು ಗೊತ್ತಾ? ನೀವು ಇದಕ್ಕೆ ಹೂಡಿಕೆ ಮಾಡಿರೋದು 7.5 ಲಕ್ಷ, ಗಳಿಸುವಂತ ಬಡ್ಡಿ 15,59,193 ರೂಪಾಯಿ. ಟೋಟಲ್ ಆಗಿ ಒಟ್ಟು ಗಳಿಕೆ 23,09,193 ರೂಪಾಯಿ ನಿಮ್ಮ ಹೆಣ್ಣು ಮಗುವಿಗೆ ಸಿಗುತ್ತೆ. ಈಗ ನೀವು ಕೇಳ್ಬೋದು, ಅಲ್ಲ ಆಗ್ಲೇ ಹೇಳಿದ್ರಿ 69 ಲಕ್ಷ ರೂಪಾಯಿ ಸಿಗುತ್ತಲ್ವಾ, ಅದು ಹೇಗೆ ಹೇಳಿ ಅಂತ. ಎಸ್, ಆ ಪಾಯಿಂಟಿಗೆ ಬರ್ತೀನಿ. 69 ಲಕ್ಷ ರೂಪಾಯಿ ನಿಮ್ಮ ಹೆಣ್ಣು ಮಗುವಿಗೆ ಸಿಗಬೇಕು ಅಂತ ಹೇಳಿದ್ರೆ ನೀವೆಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ. ಸೊ ಮತ್ತೆ ಸ್ಕ್ರೀನ್ ಮೇಲೆ ನೀವು ಟೇಬಲ್ ಅನ್ನ ನೋಡ್ತಾ ಇದ್ದೀರಿ. ಹೂಡಿಕೆ ಆರಂಭಿಸುವಂತ ವರ್ಷ 2025, ವರ್ಷಕ್ಕೆ ನೀವು ಪಾವತಿಸುವಂತ ಹಣ 1,50,000 ರೂಪಾಯಿ. ಅಂದ್ರೆ ತಿಂಗಳಿಗೆ 12,500 ರೂಪಾಯಿ ಅಂತೆ ನೀವು ಪಾವತಿಸ್ತಾ ಹೋಗ್ಬೇಕು. ತಿಂಗಳಿಗೆ ಆಗಿಲ್ಲ ಅಂತ ಹೇಳಿದ್ರೆ ಅರ್ಧ ವರ್ಷಕ್ಕೋ ಅಥವಾ ಕಾಲು ವರ್ಷಕ್ಕೋ ನೀವು ಹೂಡಿಕೆಯನ್ನ ಮಾಡ್ತಾ ಹೋಗ್ಬೋದು. ಬಟ್ ವರ್ಷಕ್ಕೆ 1.5 ಲಕ್ಷದಷ್ಟು ನೀವು ಪಾವತಿಯನ್ನ ಮಾಡಬೇಕು 15 ವರ್ಷಗಳ ಕಾಲ. ಆಗ 15 ವರ್ಷ ಆದಾಗ ನಿಮ್ಮ ಒಟ್ಟು ಹೂಡಿಕೆ 22,50,000 ರೂಪಾಯಿ ಆಗುತ್ತೆ. ಸೊ ಮೆಚುರಿಟಿ ಪೀರಿಯಡ್ ಒನ್ಸ್ ಅಗೇನ್ 21 ವರ್ಷ, 2025ರಿಂದ 2046. ಸೊ 2046 ಆಗುವಾಗ ನೀವು ಹೂಡಿದಂತ 22.5 ಲಕ್ಷಕ್ಕೆ ನಿಮಗೆ ಸಿಗುವಂತ ಬಡ್ಡಿ 46,77,578 ರೂಪಾಯಿ. ಸೊ ಈಗ ಬಡ್ಡಿ ಮತ್ತೆ ಹೂಡಿಕೆಯನ್ನು ಒಟ್ಟಾಗಿ ನೋಡಿದಾಗ ನಿಮಗೆ ಟೋಟಲ್ ಆಗಿ ನಿಮ್ಮ ಹೆಣ್ಣು ಮಗುವಿಗೆ ಸಿಗುವಂತ ಹಣ 69,27,578 ರೂಪಾಯಿ. ಅಂದ್ರೆ ಸಿಂಪಲ್, ವರ್ಷಕ್ಕೆ ನೀವು 1.5 ಲಕ್ಷ ರೂಪಾಯಿ ಅಂತೆ ನಿಮ್ಮ ಹೆಣ್ಣು ಮಗುವಿನ ಹೆಸರಿನಲ್ಲಿ 15 ವರ್ಷ ಹೂಡಿಕೆ ಮಾಡಿದ್ರಿ ಅಂತ ಹೇಳಿದ್ರೆ ಆ ಮಗುವಿಗೆ 21 ವರ್ಷ ಆದಾಗ ನಿಮಗೆ 69,27,000 ರೂಪಾಯಿ ಸಿಗುತ್ತೆ. ಚಿಂತೆ ಇಲ್ಲ, ಗ್ಯಾರಂಟಿಡ್ ರಿಟರ್ನ್ಸ್, ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ, ರಿಸ್ಕ್ ಕೂಡ ಇರಲ್ಲ. ಹೂಡಿಕೆ ಅಂತ ಹೇಳಿ ಬಂದಾಗ ಯಾವಾಗ್ಲೂ ದುಡ್ಡಿದ್ದವರಿಗೆ ಮಾತ್ರ, ಬಡವರಿಗಲ್ಲ ಅಂತ ಹೇಳುವಂತ ಥಿಂಕಿಂಗ್ ಇದೆ. ಅದು ಖಂಡಿತವಾಗ್ಲೂ ತಪ್ಪು. ನೋಡಿ, ಇಲ್ಲಿ ಬಡವರು ಬೇಕಾದ್ರೂ ಈ ಸ್ಕೀಮ್ ನಲ್ಲಿ 250 ರೂಪಾಯಿ ವರ್ಷಕ್ಕೆ ಕಟ್ತಾ ಹೋಗ್ಬೋದು, 1.5 ಲಕ್ಷ ಬೇಕಾದ್ರೂ ಕಟ್ಬೋದು. 1.5 ಲಕ್ಷ ಕಟ್ತಾ ಹೋದ್ರೆ ಆ ಹೆಣ್ಣು ಮಗುವಿಗೆ 21 ವರ್ಷ ಆದಾಗ 69 ಲಕ್ಷ ರೂಪಾಯಿ ಸಿಗುತ್ತೆ. ಅದೇನು ಸಣ್ಣ ಅಮೌಂಟ್ ಅಲ್ಲ. ಖಂಡಿತವಾಗ್ಲೂ ನಿಮ್ಮ ಕನಸನ್ನ ನನಸು ಮಾಡೋದಕ್ಕೆ ಈ ಯೋಜನೆ ಖಂಡಿತವಾಗ್ಲೂ ಸಹಕಾರಿಯಾಗುತ್ತೆ. ಸೊ ಹೆಣ್ಣು ಮಕ್ಕಳಿರೋರು ಖಂಡಿತವಾಗ್ಲೂ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನ ಪರಿಗಣಿಸಬಹುದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಬಾಸ್ವಾಲಾ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆಲ್ ದಿ ಬೆಸ್ಟ್. ಬಾಸ್ವಾಲಾ, ಬಿ ದ ಬಾಸ್.